ದ್ರವ್ಯಾಸದ ಸ್ವರೂಪ ಅಂತ ಹೇಳ್ತಾರೆ. ನಾನಾವರ್ಣಾದೀನಂ ಜೋಗಂ ಜಮ್ಮ ಪುಗ್ಗಲಂ ಸಮಾಸವದಿ ದೌವಾಸ ವಯಸ್ಸನೇಹೋ ಅನ್ಯ ಬೇಹೋ ಜನಕ್ಕಾದೋ. ಇಲ್ಲೇ ಜ್ಞಾನಾವರಣಾದಿ 8 ಕರ್ಮಗಳು ಇರ್ತಾವೆ. ಆ 8 ಕರ್ಮಗಳು ಪುದ್ಗಲು ಅಂತ ಹೇಳ್ತಾರೆ. ಇದೆಲ್ಲ ಪುದ್ಗಲಿದೆ, ಇದೆಲ್ಲ ಪುದ್ಗಲು. ಜನೇಂದ್ರ ಭಗವಂತರು ದ್ರವ್ಯಾಸರದ ಬಗ್ಗೆ ಅನೇಕ ಪ್ರಕಾರ ತಿಳಿಸಿ ಹೇಳ್ಯಾರ. ನಾನಾವರ್ಣಿ ಯಾವುದೇನಂದ್ರೆ ಜ್ಞಾನಾವರಣಿ. ಜ್ಞಾನಾವರಣಿ ಅಂತಂದರೆ ಹಿಂಗೆ ಕೂತ್ಕೊಂಡಿರ್ತೇವೆ, ಒಂದು ಪರ್ದಾ ಬಿಟ್ಟಿರ್ತಾರೆ, ಅದು ದರ್ಶನ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೇನಂತಾರೆ ಜ್ಞಾನಾವರಣಿ ಕರ್ಮದ ಉದಯ ಅಂತ ಹೇಳ್ತಾರೆ. ಆ ಜ್ಞಾನಾವರಣಿ ಕರ್ಮದ ಉದಯ ಇತ್ತಂತಂದ್ರೆ ಅವರಿಗೆ ದರ್ಶನ ಆಗೋದಿಲ್ಲ. ಇನ್ನು ದರ್ಶನಾವರಣಿ ಕರ್ಮದ ಉದಯ ಅಂತಂದ್ರೆ ಈಗ ಒಳಗೆ ರಾಜ ಇರ್ತಾನೆ, ಹೊರಗೆ ಮಂತ್ರಿ ಇರ್ತಾನೆ, ಬಂದು ಕೇಳ್ತಾರೆ ರಾಜ ಎಲ್ಲದಾನ ಅಂತೇಳಿ. ಮಂತ್ರಿ ದರ್ಶನ ಮಾಡಿಕೊಡಂಗಿಲ್ಲ. ಅದು ದರ್ಶನಾವರಣಿ ಕರ್ಮದ ಉದಯ ಅಂತ ಹೇಳ್ತಾರೆ. ಇನ್ನು ಮೌನಿ ಕರ್ಮ. ಮೌನಿ ಕರ್ಮ ಅಂತಂದ್ರೇನು, ಮೌನಿ ಕರ್ಮದ ಉದಯದಿಂದ ಆ ಜೀವ ಏನು ಮಾಡ್ತಾನೆ, ಸೆರೆ ಕುಡಿತಾನೆ. ಕುಡಿದಾಗ ತಾಯಿಗೆ ಹೆಂಡತಿ ಅಂತಾನೆ, ಹೆಂಡತಿಗೆ ತಾಯಿ ಅಂತಾನೆ. ನೆಸೆ ಏರಿದಾಗ ಅವ್ನು ಏನೂ ತಿಳುವಳಿಕೆನೇ ಇರೋದಿಲ್ಲ, ಅದು ಮೌನಿ ಕರ್ಮ. ಹಂಗೆ ನಮಗೂ ಕೂಡ ಮೌನಿ ಕರ್ಮ ನೆಸೆ ಇದ್ದಾಗ ನಮ್ಗೆ ಯಾವುದೇ ಕೆಲಸ ಮಾಡೋಕ್ಕೆ ಬರೋಕ್ಕಾಗೋದಿಲ್ಲ. ಅದಕ್ಕೆ ಪುಣ್ಯ ಕರ್ಮದ ಉದಯ ಇತ್ತಂದ್ರೆ ನಮ್ಗೆ ಒಳ್ಳೇದಾಗ್ತೈತಿ, ಪಾಪ ಕರ್ಮದ ಉದಯ ಇತ್ತಂದ್ರೆ ನಮ್ಗೆ ಇದು ಆಗೋದಿಲ್ಲ. ಹೀಗಾಗಿ ದರ್ಶನ. ವೇದಿನಿ ಕರ್ಮ. ವೇದಿನಿ ಕರ್ಮದಾಗ ಏನು ಮಾಡ್ತಾನೆ ಅಂತಂದ್ರೆ ಶಾತ ವೇದಿನಿ ಕರ್ಮ, ಅಸಾತ ವೇದಿನಿ ಕರ್ಮ 2 ಪ್ರಕಾರ ಇರ್ತಾವೆ. ಅವು ಒಂದು ತಲವಾರ ತೊಗೊತಾನೆ, ತೊಗೊಂಡು ಅದಕ್ಕೆ ಸಕ್ರೆ ಪಾಕ್ ಮಾಡ್ತಾನೆ, ಬಾಯಿ ಒಳಗೆ ಇಟ್ಕೊತಾನೆ. ಅದು ನ್ಯಾಡಿಗೆ ಕರಿತೈತಿ, ರಕ್ತ ಸುರಿತೈತಿ, ಆದರೂ ಕೂಡ ಅವ್ನು ನೆಕ್ಕದು ಬಿಡೋಂಗಿಲ್ಲ. ಯಾಕಂದ್ರೆ ಪುಣ್ಯ ಮತ್ತು ಪಾಪ, ಸುಖ ದುಃಖ ಈ ರೀತಿಯಾಗಿ ಮಾಡ್ತಾನೆ. ಆಯು ಕರ್ಮ ಅಂತಂದ್ರೆ ಕೈ ಒಳಗೆ ಸಾಕಳಿ ಕಟ್ಕೊತಾನೆ, ಅದು ಎಲ್ಲರೂ ತೊಗೊಂಡು ಹೋಗ್ತೈತೆ ಆಯು ಕರ್ಮ. ಈಗ ಅಕಾಲ ಮರಣ ಆಗ್ಬೋದು, ಆಮೇಲೆ ನಮ್ಮದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ನಮ್ಮದಾಗೆ ಮರಣ ಆಗಿರ್ಬೋದು, ಶಲ್ಯಕರ ಮರಣ ತೊಗೊಂಡಿರ್ಬೋದು. ಆಯು ಮುಗಿದ ನಂತರ ನರಕಾದಿ ಪರ್ಯಗಳಲ್ಲಿ ತೊಗೊಂಡು ಹೋಗ್ತೈತೆ. ನಾಮಕರ್ಮ ಅಂತಂದ್ರೆ ಅವಾಗ ಚಿತ್ರ ಬರೆಯೋದು, ಆಗ ಬಿಡಿಸೋದು, ಗುಬ್ಬಿ ಎಂಥದ್ದು ಏನು ನಾಮಕರ್ಮದ ಉದಯ. ನಾಮಕರ್ಮದ ಉದಯ ಒಳಗೆ ಅನೇಕ ಪ್ರಕಾರ ಜೀವಗಳ ಕರ್ಮಾನುಸಾರವಾಗಿ ಅಂಗೋಪಾಂಗಗಳನ್ನು ಪಕ್ಷಿ ಇರಲಿ ಪಶು ಇರಲಿ ಇವೆಲ್ಲವೂ ಕೂಡ ನಮಗೇನಾಗ್ತೈತಿ ನಾಮಕರ್ಮದ ಉದಯದಿಂದ ಕರ್ಮ ಬಂದಾಗ್ತೈತಿ. ಗೋತ್ರ ಕರ್ಮ ಅಂದ್ರೆ ಹುಚ್ಚು ಕುಲ ನಿಚ್ಚು ಕುಲ. ಅಂದರೆ ಕುಂಬಾರ ಗಡಿಗೆ ಮಾಡ್ತಿರ್ತಾನೆ, ಒಳ್ಳೆ ಗಡಿಗೆ ಮಾಡ್ತಾನೆ, ಅದರೊಳಗೆ ಹುಚ್ಚು ಕುಲ ಇರ್ತೈತಿ. ಗಡಿಗೆ ಒಡೆದೋಗ್ತೈತಿ, ನೀಚು ಕುಲ ಅಂತ ಹೇಳ್ತಾರೆ. ಅಂತರ ಕರ್ಮ ದಾನ ಲಾಭ ಭೋಗೋಪಭೋಗ ಇವೆಲ್ಲವೂ ಇದನ್ನು ಮಾಡೋದು. ಈ ರೀತಿಯಾಗಿ ಕರ್ಮಗಳು ನಮ್ಗೆ ಕಾಡ್ತಾ ಇರ್ತಾವೆ. ಇಲ್ಲಿ ಏನು ಹೇಳ್ತಾರಂದ್ರೆ ಜೋಗಂ ಯೋಗ್ಯವಾದ ಜಮ್ ಯಾವ ಪುಗ್ಗಲವು ಸಮಾವಾಸದಿ ಬರುತ್ತದೆಯೋ. ಈಗ ಜನೇಂದ್ರ ಭಗವಂತರು ದ್ರವ್ಯಾಸರು ಕರ್ಮಗಳನ್ನು ಬಂದ್ ಮಾಡ್ಕೊತಾನೆ. ನಾವು ಅನೇಕ ಪ್ರಕಾರ ಕರ್ಮಗಳನ್ನು ಬಂದ್ ಮಾಡ್ಕೊತೇವೆ. ಆ ಕರ್ಮಗಳನ್ನು ಬಂದ್ ಮಾಡಿಕೊಳ್ಬಾರ್ದು ಅನ್ನೋದಕ್ಕೆ ನಾವೇನು ಮಾಡಬೇಕು, ಆಶ್ರವನ್ನು ನಿಲ್ಲಿಸಬೇಕು, ಸಂಹಾರ ಮಾಡಬೇಕು. ಏನು ಮಾಡಬೇಕು, ಸಂಹಾರ ಮಾಡಬೇಕು. ಈ ರೀತಿಯಾಗಿ ಮತಿ ಜ್ಞಾನಾವರಣದಲ್ಲಿ 5 ಹೇಳ್ಯಾರು. 5 ಅಂದರೆ ಮತಿ ಜ್ಞಾನಾವರಣ, ಶ್ರುತ ಜ್ಞಾನಾವರಣ, ಅವಧಿ ಜ್ಞಾನಾವರಣ, ಮನಪರ ಜ್ಞಾನಾವರಣ, ಕೇವಲ ಜ್ಞಾನಾವರಣ ಈ ರೀತಿಯಾಗಿ ತಿಳಿಸಿರ್ತಾರೆ. ದರ್ಶನಾವರಣದೊಳಗೆ ಚಕ್ಷು ದರ್ಶನಾವರಣ, ಅಚಕ್ಷು ದರ್ಶನಾವರಣ, ಅವಧಿ ದರ್ಶನಾವರಣ, ಆಮೇಲೆ ನಿಮಗೆ ನಿದ್ರಾ ಪ್ರಚಲ ಸ್ಥಾನಗೃದ್ಧಿ ಈ ರೀತಿಯಾಗಿ ಒಂದೊಂದು ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಚಕ್ಷು ಅಂತಂದ್ರೆ ಕಣ್ಣಿಗೆ ಮರೆ ಮಾಡೋದು, ಕಣ್ಣಿಗೆ ಕಾಣೋದಿಲ್ಲ. ಅಚಕ್ಷು ಅಂತಂದ್ರೆ ಉಳಿದ ಇಂದ್ರಿಯಗಳನ್ನು ತೊಗೊಳ್ಬೇಕು. ಅವಧಿ ದರ್ಶನ ಅಂತಂದ್ರೆ ಸ್ವಲ್ಪ ಸ್ಪಷ್ಟವಾಗಿ ತಿಳಿಯೋದಿಲ್ಲ. ಕೇವಲ ದರ್ಶನ ವರ್ಣದೊಳಗೂ ಕೂಡ ಅಲ್ಲಿ ಕೂಡ ಕರ್ಮಗಳು ಅಡ್ಡಿ ಆಗ್ತಿರ್ತಾವೆ, ಅಲ್ಲಿ ತಿಳಿಯೋದಿಲ್ಲ. ಈಗ ನಮಗೆ ನಿದ್ರಾ ಶರೀರ ಕೆಲಸ ಮಾಡಿರ್ತೀವಿ, ಮಾಡಿದ್ರೆ ಭಾಳ ತ್ರಾಸಾಗಿರ್ತೈತಿ, ಆವಾಗ ನಿದ್ರಾ ಕರ್ಮ ಬರ್ತದೆ. ನಿದ್ದೆ ಮೇಲೆ ನಿದ್ದೆ ಬರೋದು ನಿದ್ರಾ. ಪ್ರಚಲ ಅಂತಂದ್ರೆ ಜೋಲಿ ಸೋರಿಸೋದು, ಯಾವತ್ತೂ ಜೋಲಿ ಸೋರಿಸೋದು. ಆಮೇಲೆ ಕೆಲವೊಬ್ಬರಿಗೆ ಹೆಂಗೆ ಆಗ್ತೈತಿ, ಈ ಕಡೆ ಎಲ್ಲ ಬಿಳಿ ಎಲ್ಲ ಕಾಣೋದು, ಇದಕ್ಕೆ ಪ್ರಚಲ ದರ್ಶನ ಕುಂತಲೇ ನಿದ್ದೆ ಮಾಡೋದು. ಯಾರು ಹಿಂಗೆ ಎಬ್ಸಿದ್ರು ನಿದ್ದೆ ಮಾಡಿಲ್ಲ ಅನ್ನೋದು. ಈ ರೀತಿಯಾಗಿ ಕರ್ಮಗಳನ್ನು ಕಟ್ಕೊಳ್ಳೋದು. ಸ್ಥಾನಗೃದ್ಧಿ ನಿದ್ರೆಯಲ್ಲಿ ಓಡಾಡೋದು, ಮಲಗುವುದು, ಏಳುವುದು, ಎಚ್ಚರ ಆಗೋದು, ಕೆಲಸ ಮಾಡಿಡೋದು, ಇಷ್ಟು ರೊಟ್ಟಿ ಬಡಿದಿಡೋದು, ಕೇಳಿದ್ರೆ ನಾವು ಮಾಡಿಲ್ಲ ಅನ್ನೋದು. ಈ ರೀತಿಯಾಗಿ ಸ್ಥಾನಗೃದ್ಧಿ ಅಂತ ಹೇಳ್ತಾರೆ. ವೇದಿನಿ ಕರ್ಮ 2 ಪ್ರಕಾರದ, ಶಾತ ವೇದಿನಿ, ಅಸಾತ ವೇದಿನಿ. ಬಡತನ ಬರಲಿ, ರೋಗ ಬರಲಿ, ರುಜಿನ ಬರಲಿ, ಅಪಮಾನ ಮಾಡಲಿ, ತಿರಸ್ಕಾರ ಮಾಡಲಿ, ದುಃಖ ಕೊಡಲಿ, ಶ್ರೀಮಂತರಿಕೆ ಬರಲಿ, ಸೌಭಾಗ್ಯವೇನು ಇದ್ರೂ ಕೂಡ ಅಸಾತ ವೇದಿನಿ ಕರ್ಮ ಅಂತಾರೆ. ಇನ್ನು ಪುಣ್ಯಕರ್ಮ ಅಂತ ನಿಮಗೆಲ್ಲರಿಗೂ ಗೊತ್ತು. ಪುಣ್ಯಕರ್ಮ ಅಂತಂದ್ರೆ ನಮಗೆ ಯಾವುದೂ ಕೂಡ ದುಃಖ ಆಗೋದಿಲ್ಲ. ಏನಾಗೋದಿಲ್ಲ, ದುಃಖ ಬರೋದಿಲ್ಲ, ಸುಖದಲ್ಲಿ ಇರೋದು.
ಅದಕ್ಕೆ ಸಾತ ಅಸಾತ ಅಂತ ಹೇಳ್ತಾರೆ. ಮೋನಿ ಕರ್ಮ, ಮೋನಿ ಕರ್ಮದಲ್ಲಿ ಅಲ್ಲಿ ಕೂಡ ಮೋನಿ ಕರ್ಮದಲ್ಲಿ ಚಾರಿತ್ರ ಮೋನಿ, ದರ್ಶನ ಮೋನಿ. ದರ್ಶನ ಮೌನದಲ್ಲಿ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ ಕರ್ಮದ ಉದಯದಿಂದ ಆಗ್ತಾ ಇರ್ತಾವೆ. ಚಾರಿತ್ರ ಮೂಲಿ ಕರ್ಮದೊಳಗೆ ಅವಕಷಾಯ ಕಷಾಯ, ಹಾಸ್ಯ, ನಗೋದು, ಅಳೋದು, ಕರೆದು, ಹಾಸ್ಯ, ರತಿ ಶೋಕ, ಭಯ, ಜುಗುಪ್ಸ, ಸ್ತ್ರೀಭೇದ, ಪುರುಷಭೇದ, ನಪುಸಕ ಭೇದ ಇವೆಲ್ಲವೂ ಕೂಡ ಬರ್ತಾವೆ. ಇನ್ನಾಗಿ ಮಿಥ್ಯಾತ್ವ, ಅಶ್ರದ್ಧೆ ಮಾಡೋದು, ಅವಕಷಾಯಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ಸಮ್ಯಕ್ ಮಿಥ್ಯಾತ್ವ, ಜನೇಂದ್ರ ಭಗವಂತರು ಉಪದೇಶಿಸಿದ ತತ್ವಗಳಲ್ಲಿ ಆ ಶ್ರದ್ಧೆನೇ ಮಾಡುವುದು. ಸಮ್ಯಕ್ ಪ್ರಕೃತಿ, ಅಲ್ಲಿ ಮಿಥ್ಯಾತ್ವ, ಸಮ್ಯಕ್ನೂ ಇರ್ತೈತಿ, ಮಿಥ್ಯಾತ್ವನೂ ಇರ್ತೈತಿ. ಈ ರೀತಿಯಾಗಿ ನಮ್ಗೆ ತಿಳಿಸ್ತಾರೆ. ಅನಂತಾನುಬಂಧಿ ಕ್ರೋಧಮಾನ್ಮಯ ಲೋಭ, ಪ್ರತ್ಯಾಖ್ಯಾನ ಕ್ರೋಧಮಾನ್ಮಯ ಲೋಭ, ಸಂಜಲನ ಕ್ರೋಧಮಾನ್ಮಯ ಲೋಭ. ಈ ರೀತಿಯಾಗಿ ಮೌನಿ ಕರ್ಮದ 16 ಭೇದಗಳನ್ನು ಹೇಳ್ತಾರೆ. ಒಂದೊಂದನ್ನು ಬಿಡಿಸ್ಕೊಳ್ತಾ ಹೋಗ್ತಾರೋ. ಈ ರೀತಿಯಾಗಿ ನಾವೆಲ್ಲ ಚರ್ಚೆ ಮಾಡೋದು. ಆಯುಕರ್ಮ ಎಷ್ಟಿರ್ತಾವೆ? ನರಕಾಯು, ತಿರಂಚಾಯು, ದೇವಾಯು, ಮನುಷ್ಯಾಯು. ಇನ್ನು 4 ಕರ್ಮ ಟೋಟಲ್ 93 ಭೇದಗಳು ಇರ್ತಾವೆ. ಈ ರೀತಿಯಾಗಿ ಇವನ್ನೆಲ್ಲವನ್ನು ತಿಳ್ಕೊಳ್ಬೇಕು.